ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ರಾಜ್ಯದಲ್ಲಿ ನಡೀತಾ ಇದೆ. ಸೊ ನನ್ನ ಜೊತೆಗೆ ಈಗ ಮತದಾನ ಮಾಡಿ ಬಂದಿರುವಂತಹ ಕಿರುತೆರೆ ನಟಿ ಗೌತಮಿ ಜಾಧವ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮತದಾನ ಮಾಡಿ ಬಂದಿದ್ದೀರಾ, ಏನು ಹೇಳ್ತೀರಾ? ಅಂದರೆ ಮತದಾನ ಅನ್ನೋವಂಥದ್ದು ಪ್ರತಿಯೊಂದು ಪ್ರಜೆ ರೈಟ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಬಂದು ವೋಟ್ ಮಾಡಬೇಕು. ಐ ಹ್ಯಾವ್ ಡಿಡ್ ಮೈ ರೆಸ್ಪಾನ್ಸಿಬಿಲಿಟಿ. ನನ್ನ ರೈಟ್ನ ನಾನು ಬಳಸ್ಕೊಂಡಿದ್ದೀನಿ. ನನ್ನ ಒಪಿನಿಯನ್ನ ನಾನು ತಿಳಿಸಿದ್ದೀನಿ. ಸೊ ಈಗ ನಾನು ಬೆಳಗ್ಗೆಯಿಂದ ನೋಡ್ತಾ ಇರೋ ಪ್ರಕಾರ ಬಹಳ ಕಡಿಮೆ ವೋಟಿಂಗ್ ಆಗ್ತಾ ಇದೆ ಎಲ್ಲರಲ್ಲೂ. ಅಂದರೆ ಇನ್ನೂ ಸ್ವಲ್ಪ ಟೈಮ್ ಇದೆ. ಎಲ್ಲರೂ ಬಂದು ಮೇಕ್ ಎನ್ ಎಫರ್ಟ್ ಟು ಸೇ ಯು ಒಪಿನಿಯನ್ ಅಂತ ಹೇಳ್ತೀನಿ. ನಾಟ್ ಇವನ್ 50%. ಹೋದ ವರ್ಷ ಎಲ್ಲ ಅಟ್ಲೀಸ್ಟ್ 50% ಇರ್ತಿತ್ತು. ಬಟ್ ಈಗ ನಾಟ್ ಇವನ್ 50%. ನನ್ನ ಪ್ರಕಾರ 100% ಆಗಬೇಕು. ಬೇರೆ ಕಾರಣಗಳಿಂದ ಆಗಿಲ್ಲ ಅನ್ನೋದಾದ್ರೂ ಒಂದು ಸ್ವಲ್ಪ ಕನ್ಸೆಷನ್ ಬಿಟ್ಟು ಅಟ್ಲೀಸ್ಟ್ 80-85% ಆಗಬೇಕು ಅಂತ ಅನಿಸುತ್ತೆ. ಸೊ ಎಲ್ಲರಿಗೂ ಆ್ಯಸ್ ಸತ್ಯ, ಆ್ಯಸ್ ಗೌತಮಿ ಜಾಧವ್ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು, ಬಂದು ವೋಟ್ ಮಾಡಿ ನಿಮ್ಮ ಒಪಿನಿಯನ್ಗಳನ್ನು ತಿಳಿಸಿ. ಒಪಿನಿಯನ್ ಏನೇ ಇರಬಹುದು. ಮ್ಯಾಮ್, ಈಗ ನಾವು ಬೆಳಗ್ಗೆಯಿಂದ ಗಮನಿಸಿದ್ರೆ ಹಿರಿಯ ನಾಗರಿಕರ ಸಂಖ್ಯೆ ಜಾಸ್ತಿ ಇತ್ತು, ಯೂತ್ ಸಂಖ್ಯೆ ಬಹಳ ಕಡಿಮೆ ಇತ್ತು, ಯುವಕರ ಸಂಖ್ಯೆನೇ ಬಹಳ ಕಡಿಮೆ ಇದೆ. ಸೊ ಏನಾದರೂ ಯೂತ್ಸ್ಗೆ ನೀವು ಒಂದು ಮೆಸೇಜ್ ಕೊಡೋದಾದರೆ? ಸೇಮ್ ಅಂದರೆ ಎಗೇನ್ ಯೂತೇ ಮುಂದಿನ ಡಿಫ್ರೆನ್ಸಸ್ಗೆ ತುಂಬ ರೀಸನ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ಸೇ ಒಪಿನಿಯನ್. ಎಲ್ಲೋ ಯೂತ್ಗಳಿಗೆ ಹೆಂಗಾಗುತ್ತೆ ಅಂದರೆ ಅನ್ನೋದು ಒಂದು ಬಂದ್ಬಿಡುತ್ತೆ. ಅಥವಾ ಅವ್ರಿಗೇನೋ ಇಷ್ಟ ಆಗದೆ ಇರೋದೇನಾದರೂ ಆಗ್ತಿದ್ರೆ ನಾವೇನಕ್ಕೆ ಮಾಡಬೇಕು ಅನ್ನೋ ಒಂದು ಒಪಿನಿಯನ್ ಬರಬಹುದೇನೋ. ಇಲ್ಲ, ನೀವೇನೋ ಹೇಳಿದ್ರೇ, ನೀವೇನೋ ನಿಮ್ಮ ಒಪಿನಿಯನ್ ತಿಳಿಸಿದ್ರೇ ಮುಂದಿನ ಚೇಂಜಸ್ಗಳಿಗೆ, ಇಫ್ ನಾಟ್ ಇಮಿಡಿಯೇಟ್, ಮುಂದೆ ಏನೇ ನೀವೇನೋ ನೋಡಬೇಕು ಅಂತ ಆಸೆ ಪಡ್ತಿದ್ರೆ ಅದು ವಿತ್ ಟೈಮ್ ಆಗೋದಕ್ಕೆ ಇವತ್ತಿಂದ ಕಾರಣ ಆಗುತ್ತೆ, ವೋಟಿಂಗ್ ಡೇ ಇಂದ ಕಾರಣ ಆಗುತ್ತೆ. ಸೊ ಎಲ್ಲರೂ ಮೇಕ್ ಟೈಮ್ ಅಲ್ಲ, ಮೇಕ್ ಅನ್ ಎಫರ್ಟ್ ಟು ಕಮ್ ಟಿಲ್ ಹಿಯರ್ ಅಂಡ್ ಸೇ ಯುವರ್ ಒಪಿನಿಯನ್. ನಿಮ್ಮ ಕ್ಷೇತ್ರದಲ್ಲಿ ಆಗುವಂತಹ ಅಂದರೆ ಗೆಲ್ಲುವಂತಹ ಅಭ್ಯರ್ಥಿಯಿಂದ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಯಾವ್ಯಾವ ರೀತಿ ಕೆಲಸಗಳನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಹೂಯರ್ ಇಟ್ ಮೇ ಬಿ. ಏನಿಲ್ಲ ಅಂದರೆ ಬಹಳಷ್ಟಿದೆ. ಗ್ರ್ಯಾಜುಯಲಿ ಎಲ್ಲವೂ ಮಾಡ್ತಾ ಇದ್ದಾರೆ. ನನಗೆ ಆ್ಯಸ್ ಅ ಸಿಟಿಸನ್ ಮ್ಯಾಜಿಕ್ಸ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಬಿಕಾಸ್ ಐ ನೋ ಇಟ್ ಇಸ್ ವೆರಿ ಡಿಫಿಕಲ್ಟ್. ಒಂದು ಫ್ಯಾಮಿಲಿನ, ಸಣ್ಣದೊಂದು ಫ್ಯಾಮಿಲಿ ನಡೆಸ್ತಾ ಇರೋ ನಮಗೇನೆ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತು. ಒಂದು ಕಂಪ್ಲೀಟ್ ಕಂಟ್ರಿ ಅಥವಾ ನಮ್ಮ ಸ್ಟೇಟ್ ಅಥವಾ ನಮ್ಮ ಇಲ್ಲಿ ಕಾನ್ಸ್ಟಿಟ್ಯೂಯನ್ಸಿ ನಡೆಸೋದು ಎಷ್ಟು ಕಷ್ಟ ಅಂತ ಗೊತ್ತು. ಏನೇ ಆದ್ರೂ ವಿತ್ ಟೈಮ್ ಪ್ರತಿಯೊಂದೂ ಚೇಂಜ್ ಆಗಬೇಕು ಅಂತ ಇಷ್ಟಪಡ್ತೀನಿ. ಎಲ್ಲವೂ ಎಜುಕೇಟ್ ಆಗಬೇಕು. ನನಗನ್ಸೋದು ಅಂದರೆ ಬಹಳಷ್ಟು ಜನಕ್ಕೆ ಯಾರ್ಯಾರು ಏನೇನು ಮಾಡ್ತಿದ್ದಾರೆ, ಎಷ್ಟು ಮಾಡ್ತಿದ್ದಾರೆ, ಮಾಡ್ತಾ ಇರೋದ್ರಿಂದ ನಮಗೇನು ಉಪಯೋಗ ಆಗ್ತಿದೆ ಅಂತ ಗೊತ್ತಿರೋದು ಕಡಿಮೆ. ಬಿಕಾಸ್ ನಾವು ಮಾತಾಡ್ತಾ ಇರೋ ಪ್ರಕಾರ ಇನ್ಫಾರ್ಮೇಷನ್ನೇ ಕಡಿಮೆ ಇರುತ್ತೆ. ಇವಾಗ ನಾನು ಏನೋ ತಿಳ್ಕೊಬೇಕಂದ್ರೆ ಹ್ಯಾವ್ ಟು ಮೇಕ್ ಎನ್ ಎಫರ್ಟ್ ಟು ನೋ. ಸೊ ಪ್ರತಿಯೊಬ್ಬರಿಗೂ ಯಾರೇನು ಮಾಡ್ತಾ ಇದ್ದಾರೆ ಅನ್ನೋದು ತಲುಪಬೇಕು ಅಂತ ಅನಿಸುತ್ತೆ. ಸೊ ಆ ಚೇಂಜಸ್ ಆಗಲಿ, ಆಗ್ತಾ ಇರೋ ಚೇಂಜಸ್ ಯಾರಿಂದ ಆಗ್ತಿದೆ ಅನ್ನೋದು ಪ್ರತಿಯೊಂದು ಸಿಟಿಸನ್ಗೂ ತಲುಪಲಿ. ಇದಿಷ್ಟು ನಟಿ ಗೌತಮಿ ಜಾಧವ್ ಅವರು ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾಮನ್ ಚಂದ್ರೇಶ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.